ಆಧ್ಯಾತ್ಮದ ಬಗ್ಗೆ ನಾವು ಚಿಂತನೆ ಮಾಡುವಾಗ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮ ಅಂದರೆ ಏನು ಅಂತ. ಇದು ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಆಧ್ಯಾತ್ಮ ಅಂದರೆ ಏನು ಅಂತ ಅದು ಹೇಗೆ ಹೇಳಬೇಕಪ್ಪ ಅಂತಂದರೆ, ಸಮಸ್ತ ಮಾನವರಿಗೆ, ಸಮಸ್ತ ಜೀವಿಗಳಿಗೆ ಒಂದೇ ಕ್ರಮ ಆಗಿರಬೇಕು. ಎಲ್ರಿಗೂ ಬದುಕೋ ಅವಕಾಶ ಇರಬೇಕು, ಎಲ್ಲರೂ ಜ್ಞಾನಿಗಳಾಗಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು. ಇದು ಆಧ್ಯಾತ್ಮದ ಮೂಲ ಉದ್ದೇಶ. ಹಾಗಿದ್ರೆ ಏನಪ್ಪ ಅಂದರೆ, ನಮಗೆಲ್ಲ ಬಂದಿರತಕ್ಕಂಥದ್ದು ಮಣ್ಣು ಕಲ್ಲಿಂದ ದೇಹನ ಪಡೆದಿದ್ದೀವಿ. ಹಾಗಾಗಿ ನಮಗೆ ದೇಹನ ಯಾರಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಈ ಮಣ್ಣು ಕಲ್ಲು ಕೊಟ್ಟಿದ್ದಾರೆ ಅಂತ. ಯಾರು ದೇಹವನ್ನು ನಮಗೆ ದಯಪಾಲಿಸ್ತಾರೋ ಅವರನ್ನು ತಾಯಿ ಅಂತೀವಿ. ಹಾಗಾಗಿ ಆಧ್ಯಾತ್ಮದ ಮೊದಲನೇ ಪಾಠ ಯಾವುದಪ್ಪ ಅಂದರೆ, ಭೂಮಿಯೇ ತಾಯಿ ಅಂತ. ಆ ಭೂಮಿ ತಾಯಿನ ಸಾಕೋಕ್ಕೆ, ಏನಮ್ಮ ನೀನು ತಾಯಿ, ನೀನು ಅಡುಗೆ ಮಾಡ್ತೀಯೋ ಮಕ್ಕಳಿಗೆ ಬೇಡವಾ ಅಂದ್ರಂತೆ. ಅಡುಗೆ ಮಾಡ್ತೀನಿ ಅಂದ್ರಂತೆ. ಅಡುಗೆ ಮಾಡಿದ್ರೆ ದುಡ್ಡು ಯಾರು ಕೊಡ್ತಾರೆ ಅಂದ್ರಂತೆ, ನಿಮ್ಮಪ್ಪ ಅಂದ್ರಂತೆ. ಹಾಗಾಗಿ ಭೂಮಿ ತಾಯಿ, ಆ ಆಕಾಶದಿಂದ ಮಳೆ ಬರೋದರಿಂದ ಆಕಾಶ ತಂದೆ. ಹಾಗಾಗಿ ಪ್ರತಿ ಮಾನವರು, ಪ್ರತಿ ಜೀವಿಗಳು, ಪ್ರತಿ ಪ್ರಾಣಿಗಳು ಒಪ್ಕೊಳ್ಬೇಕಾದಂಥ ವಿಷಯ ಯಾವುದಪ್ಪ ಅಂದರೆ, ಭೂಮಿಯೇ ತಾಯಿ, ಆಕಾಶವೇ ತಂದೆ. ಇದು ನಮ್ಮ ಮೊದಲನೇ ವಾಕ್ಯ. ಮಾತಾ ಪೃಥಿವ್ಯಾಂ ದ್ಯೌರೌ ಪಿತರೌ ಅಂತ. ಇದು ವೇದ ಮಂತ್ರ. ವೇದದಲ್ಲಿ ಹೇಳ್ತಕ್ಕಂಥದ್ದು ಹೀಗೆ. ಹಾಗಿದ್ರೆ ಭೂಮಿ ತಾಯಿ, ಆಕಾಶ ತಂದೆ ಆದರೆ ಈ ತಾಯಿ ತಂದೆಯನ್ನು ಸಲಹುವರು ಯಾರು ಅಂತ. ಭೂಮಿಗೂ ಸ್ವಂತ ಶಕ್ತಿ ಇಲ್ಲ, ಆಕಾಶಕ್ಕೂ ಸ್ವಂತ ಶಕ್ತಿ ಇಲ್ಲ. ಅವರು ಶಕ್ತಿನ ಎಲ್ಲಿಂದ ಪಡಿತಾರೆ ಅಂದ್ರಂತೆ, ಆಗ ಶಕ್ತಿಯನ್ನು ಸೂರ್ಯ ಮತ್ತು ಚಂದ್ರರು ದಯಪಾಲಿಸ್ತಾರೆ ಅಂದ್ರಂತೆ. ಹಾಗೆ ಸೂರ್ಯ ಚಂದ್ರ ಯಾರು ಅಂದ್ರಂತೆ, ನಮ್ಮನ್ನು ಸಾಕೋರು ಸೂರ್ಯ ಚಂದ್ರು ಅಂತ ಭೂಮಿ ಮತ್ತು ಆಕಾಶ ಒಟ್ಟಿಗೆ ಹೇಳ್ತಂತೆ. ಹಾಗೆ ನಿಂಗೂ ಅಪ್ಪ ಅಮ್ಮ ಇದ್ದಾರೆ ಅಂದರೆ, ನಾನು ಹ್ಯಾಕ್ ಸಾಕ್ತಾ ಇದ್ದೀನೋ ನನ್ನನ್ನು ಸಾಕ್ತಾ ಇದ್ದಾರೆ. ಅವರ ಹೆಸರು ಸೂರ್ಯ ಮತ್ತು ಚಂದ್ರ. ಹಾಗಾಗಿ ಸೂರ್ಯ ನನಗೆ ತಾತ ಅಂತೆ, ಚಂದ್ರ ನಮಗೆ ಅಜ್ಜಿ ಅಂತೆ. ಇದೇ ಅಂತೆ ಮನುಕುಲದ ವಂಶ. ಈ ಮನುಕುಲದ ವಂಶವನ್ನು ಬಲಪಡಿಸಬೇಕಾಗಿದ್ದರೆ ಹೇಗೆ ಮಾಡಬೇಕು ಅಂತ. ಭೂಮಿ ನನಗೆ ತಾಯಿ. ಆ ತಾಯಿ ನನ್ನ ಒಳಗೆ ಹೇಗಪ್ಪ ಇದ್ದಾಳೆ ಅಂತ ಕೇಳಿದ್ರೆ, ಆ ತಾಯಿ ಕಲ್ಲು ಮಣ್ಣಿಂದ ಕೂಡಿದ್ದಾಳೆ. ಆ ಕಲ್ಲು ಮಣ್ಣು ನನ್ನಲ್ಲಿ ಇರಬೇಕು. ಯಾಕೆ, ನಮ್ಮ ಅಮ್ಮನ ಗುಣ ಇರಬೇಕಲ್ವ ನನಗೆ. ಆಗ ಕೇಳಿದ್ರಂತೆ, ಎಲೆ ಈ ತಾಯಿ, ನೀನು ಹೇಗಮ್ಮ ಇದೆಯಾ ಅಂದರೆ, ನಾನು ಮಣ್ಣು ಕಲ್ಲಾಗಿದ್ದೀನಿ ಅಂದ್ರಂತೆ. ನೀನು ಮಕ್ಕಳಲ್ಲೇ ಇದೆಯಾ ನೀನು ಅಂದ್ರಂತೆ. ನನ್ನಿಂದ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳು ಸಹ ನನ್ನ ಗುಣವನ್ನು ಹೊಂದಿರಬೇಕಲ್ವೇ. ಹಾಗಿದ್ರೆ ಆ ಭೂಮಿ ಕಲ್ಲು ಮಣ್ಣಿಂದ ಕೂಡಿದಾಳಂತೆ. ಆ ಕಲ್ಲು ಮಣ್ಣು ಪ್ರತಿ ಮಾನವನಲ್ಲಿ, ಪ್ರತಿ ಪ್ರಾಣಿಯಲ್ಲೂ ಸಹ ಏನಾಗಿದೆಯಪ್ಪ ಅಂದರೆ, ಕಲ್ಲೇ ಮೂಳೆ, ಮಣ್ಣೇ ಮಾಂಸ, ಮೂಳೆ ಮಾಂಸವೇ ತಾಯಿ. ಹಾಗಿದ್ರೆ ಆ ಸೂರ್ಯ ಹೇಗಿದ್ದಾನೆ ಅಂದ್ರಂತೆ. ಆ ಸೂರ್ಯ ಹೇಗಪ್ಪ ಇದ್ದಾನೆ ಅಂದರೆ, ಆ ಸೂರ್ಯ ಆತ್ಮನಾಗಿದ್ದಾನಂತೆ. ಅವನಿಲ್ಲದೆ ಯಾವ ಕೆಲಸ ನಡೆಯಲ್ವಂತೆ. ನಮ್ಮ ತಾತ ಅಂತೆ ಸೂರ್ಯ. ಹಾಗಾಗಿ ಸೂರ್ಯ ತಾತ, ಚಂದ್ರ ಅಜ್ಜಿ. ಆ ಸೂರ್ಯ ಚಂದ್ರರು ನಮ್ಮ ವಂಶದ ಮೂಲವಂತೆ. ಹಾಗಾಗಿ ಸೂರ್ಯ ಏನು ಮಾಡ್ತಾನೆ ಅಂತ ಒಂದು ಸೂರ್ಯವಂಶದ ಕತೆ ಬರೆದ್ರಂತೆ. ಚಂದ್ರ ಏನೇನು ಮಾಡ್ತಾನೆ ಅಂತ ಒಂದು ಚಂದ್ರವಂಶದ ಕತೆ ಮಾಡಿದ್ರಂತೆ. ಎಲೆ ಈ ಸೂರ್ಯ, ನೀನು ಎಲ್ಲೋ ಇದೆಯಾ ಅಂತ ಕೇಳಿದ್ರಂತೆ. ನಾನು ಸೂರ್ಯ ಆಗಿರೋದ್ರಿಂದ ನಾನು ಆತ್ಮನಾಗಿದ್ದೀನಿ, ಚಂದ್ರನಾಗಿರೋದ್ರಿಂದ ಮನಸ್ಸಾಗಿದ್ದೀನಿ. ಹಾಗಾಗಿ ಸೂರ್ಯ ಏನಪ್ಪ ಅಂತ ಹೇಳಿದ್ರೆ ಆತ್ಮ, ಚಂದ್ರ ಮನಸ್ಸು. ಸೂರ್ಯ ಚಂದ್ರರೇ ಯಾರಪ್ಪ ಅಂತ ಕೇಳಿದ್ರೆ ಮನಸ್ಸಿನ ಕತೆ. ಆ ಸೂರ್ಯನ ಕಥೆಯನ್ನು ರಾಮಾಯಣ ಅಂದ್ರಂತೆ, ಚಂದ್ರನ ಕಥೆಯನ್ನು ಮಹಾಭಾರತ ಅಂದ್ರಂತೆ. ಹೀಗೆ ಮಹಾಭಾರತ ಮತ್ತು ರಾಮಾಯಣ ಎರಡೂ ಬಂತು. ಆತ್ಮ ಬಲವಾದರೆ ನಾನು ಬಲವಾಗ್ತೀನಿ. ಯಾಕೆಂದರೆ ಸೂರ್ಯ ಬಲವಾದರೆ ಭೂಮಿ ಬಲ, ಸೂರ್ಯ ದುರ್ಬಲವಾದರೆ ಭೂಮಿ ದುರ್ಬಲ. ಆ ಸೂರ್ಯನೇ ಆತ್ಮನಾಗಿರೋದ್ರಿಂದ ಆತ್ಮ ಬಲವಾದರೆ ನಾನು ಬಲ, ಆತ್ಮ ದುರ್ಬಲವಾದರೆ ನಾನು ದುರ್ಬಲ. ಆತ್ಮನನ್ನು ಬಲಪಡಿಸೋಕ್ಕೆ ಅಜ್ಜಿಯ ಸಹಾಯ ಬೇಕಂತೆ. ಅಜ್ಜಿ ಯಾರಪ್ಪ ಅಂದರೆ ಮನಸ್ಸು. ಹಾಗಿದ್ರೆ ಈ ಸೂರ್ಯ ಚಂದ್ರರನ್ನು ಬಲಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡ್ವಿ. ಆ ಸೂರ್ಯನನ್ನು ಬಲಪಡಿಸ್ತಕ್ಕಂಥದ್ದು ಒಂದು ವ್ಯವಸ್ಥೆ, ಚಂದ್ರನನ್ನು ಬಲಪಡಿಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ವ್ಯವಸ್ಥೆ. ಹಾಗಾಗಿ ಸೂರ್ಯಚಂದ್ರನಿಂದ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ್ದಾನೆ ಅಂತ ಸೂರ್ಯಚಂದ್ರ ಮಸೌಜಾತ ಯಥಾಪೂರ್ವಂ ಅಕಲ್ಪಯಾತ್. ಪ್ರತಿ ಕಲ್ಪದಲ್ಲೂ ಹುಟ್ಟಿದ್ದಾನೆ. ಅವತ್ತು ಭೂಮಿ ಹುಟ್ಟಿ ಈಗಾಗಲೇ ಸುಮಾರು 13 ಕೋಟಿ ವರ್ಷಗಳಾಗಿದೆ. ಮನುಷ್ಯ ಹುಟ್ಟಿ 13 ಕೋಟಿ ವರ್ಷಗಳಾಗಿದೆ. ಸೂರ್ಯ ಹುಟ್ಟಿ 5,129,49,224 ವರ್ಷ ಇವತ್ತು ಭೂಮಿ ಹುಟ್ಟಿದ್ದಾಗಿದೆ. ಈ ಭೂಮಿಯ ಹುಟ್ಟು ಸಾವಿನ ಚಕ್ರದಲ್ಲಿದೆ. ನಮಗ್ಯಾರಿಗೂ
ಪರಮಾತ್ಮನಷ್ಟು ಬಲಶಾಲಿ ಆಗಲಿಲ್ಲ. ನಮ್ಮ ಜೀವನದ ಗುರಿ ಒಂದೇ ಒಂದು, ಈಸ್ ಟು ಬಿಕಮ್ ಆ್ಯಸ್ ಮೈಟಿ ಆ್ಯಸ್ ಆಲ್ ಮೈಟಿ. ಏನೇ ಕಾರ್ಯ ಮಾಡಬೇಕಾದ್ರೂ ಎನರ್ಜಿ ಬೇಕು. ಎನರ್ಜಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡೋಕ್ಕಾಗಲ್ಲ. ಹಾಗಿದ್ರೆ ಎನರ್ಜಿಯಿಂದ ನಾವೆಲ್ಲ ಬಲವಾಗ್ತೀವಿ ಅಂದರೆ ಎಲ್ಲವನ್ನೂ ಸೃಷ್ಟಿ ಮಾಡಿದ್ನಲ್ಲ ಅವನು ಎಷ್ಟೋ ಎನರ್ಜಿ ಇದ್ರಂತೆ, ಅವನನ್ನು ಮೈಟಿ ಎನರ್ಜಿ ಇದ್ರಂತೆ. ಎಷ್ಟು ಮೈಟಿ ಅಂತ ಕೇಳಿದ್ರಂತೆ, ಮೈಟಿಯಸ್ಟ್ ಎನರ್ಜಿ ಇದ್ರಂತೆ. ಎಷ್ಟು ಮೈಟಿಯಸ್ಟ್ ಅಂದ್ರಂತೆ, ಮೈಟಿಯಸ್ಟ್ ಆಫ್ ಆಲ್ ಎನರ್ಜಿ. ಅವನ ಹೆಸರು ಆಲ್ ಮೈಟಿ ಅಂದ್ರಂತೆ, ನನ್ನ ಭಾಷೆಯಲ್ಲಿ ಪರಮಾತ್ಮ ಅಂದ್ರಂತೆ. ಹಾಗಿದ್ರೆ ಪರಮಾತ್ಮನೇ ಬಲಶಾಲಿ, ಅವನೇ ಜಗತ್ತಿಗೆ ತಂದೆ. ಅವನಷ್ಟು ಬಲಶಾಲಿ ಆಗೋದಕ್ಕೆ ಧರ್ಮ ಅಂತಾರೆ. ಹಾಗೆಯೇ ಧರ್ಮದಲ್ಲಿ ಏನಪ್ಪ ಹೇಳ್ತೀಯ ಅಂದರೆ, ಧರ್ಮದಲ್ಲಿ ಒಂದೇ ವಾಕ್ಯವಂತೆ, ಬಿಕಮ್ ಮೈಟಿ. ಅವನು ತಂದೆ. ಯಾಕೆಂದರೆ ಅವನೇ ಜಗತ್ತಂತಂದು ಅವನು ಮೈಟಿಯಸ್ಟ್ ಎನರ್ಜಿ ಹ್ಯಾಸ್ ಬ್ರಾಟ್ ದ ಯೂನಿವರ್ಸ್, ಹ್ಯಾಸ್ ಬ್ರಾಟ್ ದ ಹ್ಯೂಮನ್ ಬೀಯಿಂಗ್ಸ್, ಹ್ಯಾಸ್ ಬ್ರಾಟ್ ದ ಅನಿಮಲ್ಸ್. ಎಲ್ಲವನ್ನೂ ತಂದಿರ್ತಕ್ಕಂಥದ್ದು, ಹುಟ್ಟಿಸಿರ್ತಕ್ಕಂಥದ್ದು ಈ ಮೈಟಿ ಎನರ್ಜಿ ಆಗಿರೋದ್ರಿಂದ ಆ ಪರಮಾತ್ಮನನ್ನು ತಂದೆ ಅಂತಂದರು. ನಾನು ನನ್ನ ತಂದೆಯ ಹಾಗೆ ಆಗೋದಕ್ಕೆ ಧರ್ಮ ಅಂತಾರೆ. ಯಾವುದಾದ್ರು ಒಂದು ವ್ಯಕ್ತಿಗೆ ನಮಸ್ಕಾರ ಮಾಡಿಕೊಂಡು ನೀನೇ ಸರ್ವಸ್ವ ಅಂತ ಅಂದ್ಕೊಂಡ್ರೆ ಇದಕ್ಕೆ ಮತ ಅಂತಾರೆ, ಗುಲಾಮಗಿರಿ ಅಂತಾರೆ. ಹಾಗಿದ್ರೆ ನಮ್ಮೆಲ್ಲರ ತಂದೆ ಪರಮಾತ್ಮ. ಆ ಪರಮಾತ್ಮನಷ್ಟು ಬಲಶಾಲಿ ಆಗ್ತಕ್ಕಂಥದ್ದೇ ಧರ್ಮ. ಹಾಗೆಯೇ ಧರ್ಮದಲ್ಲಿ ಏನಪ್ಪ ಆಗ್ತೀವಿ ಅಂದರೆ, ಈಸ್ ಟು ಬಿಕಮ್ ಮೈಟಿ ಆ್ಯಸ್ ಆಲ್ ಮೈಟಿ. ಅವನು ಎಲ್ಲ ಶಕ್ತಿಯನ್ನು ನನಗೆ ಶರೀರದಲ್ಲಿ ದಯಪಾಲಿಸಿದ್ದಾನೆ. ಅವನು ದಯಪಾಲಿಸದೇ ಇರತಕ್ಕಂಥ ಶಕ್ತಿ ಇಲ್ಲ. ಈ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿದ್ರೆ ಒಂದು ಒಟ್ಟಾರೆ ಶಕ್ತಿ ಬರುತ್ತೆ. ಆ ಶಕ್ತಿಗೆ ಯೋಗ ಅಂತ ಕರೀತಾರೆ. ಈ ಪ್ರಾಣವನ್ನು ಒಗ್ಗೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆಯೇ ಪ್ರಾಣವನ್ನು ಒಗ್ಗೂಡಿಸೋದು ಮುಖ್ಯವಾದರೆ, ಪ್ರಾಣವನ್ನು ಒಗ್ಗೂಡಿಸೋದು ಅನ್ಬೇಕಾದ್ರೆ ಆ ಪ್ರಾಣ ಹೇಗಿದೆ ಅಂದ್ರಂತೆ. ಬೆಳಕು ಜಗತ್ತಿನಲ್ಲಿ ಕಾರ್ಯವನ್ನು ಮಾಡುತ್ತೆ. ಪ್ರತಿಯೊಂದು ಕಾರ್ಯವೂ ಸಹ ಬೆಳಕಿನಿಂದಲೇ ನಡೆಯುತ್ತೆ. ಆ ಬೆಳಕು ಯಾರಯ್ಯ ಅಂತ ಕೇಳಿದ್ರಂತೆ. ಸೈನ್ಸವ್ರು ಹೇಳಿದ್ರಂತೆ, ಬೆಳಕು ಯಾರೂ ಅಲ್ಲ ಸ್ವಾಮಿ, ಲೈಟ್ ಇಸ್ ವೇವ್ ಅಂಡ್ ಎ ಪಾರ್ಟಿಕಲ್ ಅಂದ್ರಂತೆ. ವೇವ್ ಅಂದರೆ ಏನು ಸ್ವಾಮಿ ಅಂದ್ರಂತೆ, ಅದು ಸರಳ ರೇಖೆಯಲ್ಲ, ವಕ್ರರೇಖೆ ಅಂದ್ರಂತೆ. ಹಾಗೆಯೇ ಬೆಳಕನ್ನು ವಕ್ರ ಅಂತ ಕರೆದ್ರಂತೆ. ಅದು ಸಣ್ಣ ಸಣ್ಣ ತುಂಡುಗಳಿಂದ ಕೂಡಿರೋದ್ರಿಂದ ಅದಕ್ಕೆ ತುಂಡು ಅಂತಲೂ ಕರೆದ್ರಂತೆ. ಹಾಗೆಯೇ ಬೆಳಕು ಏನು ಅಂತ ಕೇಳಿದ್ರಂತೆ, ಅದು ವಕ್ರವೂ ಹೌದು, ತುಂಡು ಹೌದು. ಇಟ್ ಇಸ್ ಎ ವೇವ್ ಅಂಡ್ ಎ ಪಾರ್ಟಿಕಲ್. ವೇವ್ಗೆ ವಕ್ರ ಅಂದ್ರಂತೆ, ಪಾರ್ಟಿಕಲ್ಗೆ ತುಂಡು ಅಂದ್ರಂತೆ. ಹಾಗಾಗಿ ಬೆಳಕಿಗೆ ವಕ್ರತುಂಡ ಅಂದ್ರಂತೆ. ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮನಸ್ಸು. ಹಾಗಾಗಿ ಏನಯ್ಯ ನೀನು ಅಂದ್ರಂತೆ, ಕಾರ್ಯಕ್ಕೆ ಕಾಯ ಅಂದ್ರಂತೆ. ಅವನು ಗ್ರೇಟೆಸ್ಟ್ ವರ್ಕರ್ ಆಗಿರೋದ್ರಿಂದ ಗ್ರೇಟೆಸ್ಟ್ಗೆ ಮಹಾ ಅಂದ್ರಂತೆ. ಹಾಗಾಗಿ ಬೆಳಕು ವಕ್ರತುಂಡನೂ ಹೌದು, ಮಹಾಕಾಯನೂ ಹೌದು. ಬೆಳಕು ಎಲ್ಲಿ ಹುಟ್ಟುತ್ತೆ ಅಂದ್ರಂತೆ, ಪ್ಲೇಸ್ ಆಫ್ ಬರ್ತ್ ಹೇಳಯ್ಯ ಅಂದ್ರಂತೆ, ಸೂರ್ಯ ಅಂದ್ರಂತೆ. ಯಾರ್ಯಾರು ಬೆಳಕನ್ನು ಕೊಡ್ತಾರೋ ಅವರೆಲ್ಲ ಸೂರ್ಯರು ಅಂತೆ, ಅವರು ನಕ್ಷತ್ರವೂ ಹೌದಂತೆ. ಹಾಗಾಗಿ ಈ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಸೂರ್ಯ ಅಂತಾದರೂ ಹೇಳಿ, ನಕ್ಷತ್ರ ಅಂತಾದರೂ ಹೇಳಿ, ಇಂಥವರು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಕೋಟಿ ಸೂರ್ಯರಾಗಿದ್ದಾರೆ. ಕೋಟಿ ಸೂರ್ಯಗಳಿಗೆ ಸಮವಾಗಿ ಬೆಳಕನ್ನು ಕೊಡ್ತಾರೆ. ಹಾಗಾಗಿ ಕೋಟಿ ಸೂರ್ಯ ಸಮಪ್ರಭ ಅಂದ್ರಂತೆ. ಈ ಬೆಳಕಿನ ಬಗ್ಗೆ ಏನು ನಾಲೆಡ್ಜ್ ಇದೆ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ ಅನ್ನೋದು ಇದೇನಪ್ಪ ಅಂದರೆ ನಾಲೆಡ್ಜ್ ಅಬೌಟ್ ದ ಲೈಟ್. ನಾಲೆಡ್ಜ್ ಯಾಕೋ ಬೇಕು ಅಂತ ಕೇಳಿದ್ರಂತೆ. ನಾಲೆಡ್ಜ್ ಇಲ್ಲದೆ ಆದರೆ ದುಃಖ ಬರುತ್ತೆ ಸ್ವಾಮಿ, ತಿಳುವಳಿಕೆ ಇಲ್ಲದೆ ಇದ್ರೆ ದುಃಖ ಬರುತ್ತೆ. ಹಾಗಾಗಿ ದುಃಖವನ್ನು ಹೋಗಲಾಡಿಸ್ಬೇಕು ಅನ್ನೋಗಿದ್ರೆ ಶೋಕವನ್ನು ಅಳಿಸ್ಬೇಕು. ಶೋಕವನ್ನು ಅಳಿಸ್ಬೇಕು ಅಂದರೆ ಲೋಕದ ವಿಷಯ ತಿಳ್ಕೋಬೇಕು ಅಂದ್ರಂತೆ. ಯಾವ ಪದಗಳು ಶೋಕವನ್ನು ಅಳಿಸತ್ತೋ, ಲೋಕದ ವಿಷಯವನ್ನು ತಿಳಿಸತ್ತೋ, ಇದಕ್ಕೆ ಶೋಕ ಪ್ಲಸ್ ಲೋಕ ಅಂದ್ರಂತೆ. ಹೀಗೆ ಶ್ಲೋಕಗಳು ಬಂದಂತೆ. ಹಾಗೆಯೇ ಮನಸ್ಸು ಏನೇನು ಮಾಡುತ್ತೆ ಹೇಳಯ್ಯ ಅಂದ್ರಂತೆ. ಮನಸ್ಸಿನ ಬಗ್ಗೆ ವಿವರಣೆ ಕೊಡಬೇಕಾಯ್ತಂತೆ. ಮನಸ್ಸು ಹೇಗೆ ಹುಟ್ಟು, ಮನಸ್ಸಿನಿಂದ ಏನೇನು ಕಾರ್ಯವಾಗುತ್ತೆ, ಏನೇನು ಕಾರ್ಯವಾಗುತ್ತೋ ಅವೆಲ್ಲ ಮನಸ್ಸಿನಿಂದ ಆಗೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟ ಶ್ಲೋಕಗಳು ಹೇಳುವುದರಂತೆ. 1,00,000 ಶ್ಲೋಕ ಹೇಳಿದ್ರಂತೆ ನಮ್ಮ ಭಾರತದಲ್ಲಿ ಮನಸ್ಸಿನ ವಿಷಯವಾಗಿ. ನಾಲೆಡ್ಜ್ ಅಬೌಟ್ ದ ಮೈಂಡ್ ಏನೇ ಬೇಕು ಅಂದ್ರಂತೆ, ಅದಕ್ಕೆ ಮಹಾಭಾರತ ಅಂದ್ರಂತೆ. ಮಹಾಭಾರತ ಮನಸ್ಸು ಹೌದು. ಮನಸ್ಸು ಬ್ರಹ್ಮಾಂಡದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದು ಚಂದ್ರ ಅಂದ್ರಂತೆ. ಹಾಗಾಗಿ ಚಂದ್ರವಂಶದ ಕಥೆ ಈಸ್ ವಾಟ್ ದ ಮೈಂಡ್ ಕ್ಯಾನ್ ಡೂ ಆ್ಯಂಡ್ ಹೌ ಟು ರೀಚ್ ದಿ ಪರಮಾತ್ಮ. ಮನಸ್ಸು ಏನು ಮಾಡುತ್ತೆ, ಯಾವ ರೀತಿ ನಾನು ಪರಮಾತ್ಮನ ಮುಟ್ಬೋದು ಅನ್ನತಕ್ಕಂಥದ್ದು ಮನಸ್ಸಿನ ಕಥೆಯಂತೆ. ಇದೇ ರೀತಿ ಆತ್ಮ ಏನೇನು ಮಾಡುತ್ತೆ, ಆತ್ಮ ಬಂದು ಸೂರ್ಯ. ವಾಟ್ ದಿ ಎನರ್ಜಿ ಕ್ಯಾನ್ ಡೂ ವಿತ್ ಇನ್ ದಿ ಫಿಸಿಕಲ್ ಬಾಡಿ, ಇದನ್ನು ಸೂರ್ಯವಂಶದ ಕಥೆ ಅಂದ್ರಂತೆ. ಇದಕ್ಕೆ ರಾಮನ ಕಥೆ ಅಂತ ಕರೆದ್ರಂತೆ. ಸೊ ರಾಮ ಅಂದರೆ ಆತ್ಮ, ಆತ್ಮ ಅಂದರೆ ದ ನ್ಯೂಕ್ಲಿಯಸ್ ಆಫ್ ದ ಹ್ಯೂಮನ್ ಬಾಡಿ ಈಸ್ ಕಾಲ್ಡ್ ಆತ್ಮ. ಯಾವುದೇ ಒಂದು ನ್ಯೂಕ್ಲಿಯಸ್ ತೆಗೆದುಕೊಂಡ್ರೂ ಕೂಡ ಆ ನ್ಯೂಕ್ಲಿಯಸ್ಗೆ ನಾವು ಆತ್ಮ ಅಂತ ಕರಿತೀವಿ. ಹಾಗಿದ್ರೆ ರಾಮ ಇಸ್ ದಿ ನ್ಯೂಕ್ಲಿಯಸ್, ಅವನೆಲ್ಲ ಇರ್ತಾನೆ ಅಂದರೆ ಆತ್ಮ ಈಸ್ ಎನರ್ಜಿ ಅಂದ್ರಂತೆ. ಏನು ಮಾಡ್ಬೋದು ಆತ್ಮನಿಂದ ಅಂದ್ರಂತೆ, ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್
ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂದ್ರಂತೆ. ಹಾಗೆಯೇ ರಾಮನಲ್ಲಿ ಶಕ್ತಿಯನ್ನು ತುಂಬಿಡ್ಬೋದು, ತುಂಬಿ ಜಾಸ್ತಿ ಆದರೆ ಪರಮಾತ್ಮನವ್ರಿಗೆ ಹೋಗಿ ಪರಮಾತ್ಮನಷ್ಟು ಬಲಶಾಲಿಯಾಗುತ್ತೆ. ಹಾಗಾಗಿ ಪರಮಾತ್ಮನ ಮುಟ್ಟಬೇಕಾದ್ರೆ ಒಂದೇ ಒಂದು ದಾರಿ, ಅದು ಏನಪ್ಪ ಅಂತ ಕೇಳಿದ್ರೆ ಆತ್ಮನನ್ನು ಬಲಪಡಿಸ್ತಕ್ಕಂಥದ್ದು. ಹೌ ಟು ಆ್ಯಡ್ ಎನರ್ಜಿ ಅಂದರೆ ಅದರ ಬಗ್ಗೆ ತಿಳ್ಕೋಬೇಕು, ಆತ್ಮನಿಗೆ ಆದ್ಯತೆಯನ್ನು ಕೊಡಬೇಕು, ಆತ್ಮನ ಅನೇಕ ಗುಣಗಳನ್ನು ತಿಳ್ಕೋಬೇಕು. ಆತ್ಮನ ಅನೇಕ ಗುಣಗಳನ್ನು ತಿಳ್ಕೊಂಡ್ರೆ ಇದಕ್ಕೆ ರಾಮನು ಹೇಳ್ತಕ್ಕಂಥ ವ್ಯವಸ್ಥೆ ಅಂಥೇಳಿ ರಾಮನ ಅಷ್ಟೋತ್ತರ ಹೇಳ್ತಾರೆ. ಅದೇನು ಅಂದರೆ ರಾಮನ ಒಂದೊಂದು ಕಾರ್ಯವನ್ನು ಶಬ್ದದಲ್ಲಿ ಹೇಳಿದಾಗ ಇದಕ್ಕೆ ರಾಮನ ಅಷ್ಟೋತ್ತರ ಅಂತ ಕರೀತಾರೆ. ಅದೇ ಥರ ಮನಸ್ಸು ಏನೇನು ಮಾಡುತ್ತೆ ಅಂತ ಮನಸ್ಸಿನ ಅಷ್ಟೋತ್ತರ ಹೇಳಿದರು. ಹಾಗೆಯೇ ಯಾವುದೇ ಗಾಳಿ ಏನೇನು ಮಾಡುತ್ತೆ ಅಂದರೆ ಅದು ವಾಯುವಿನ ಅಷ್ಟೋತ್ತರ ಹೇಳಿದರು. ನಮ್ಮಲ್ಲಿ ಹೇಗಪ್ಪ ಇದೆ ಜ್ಞಾನ ಅಂತ ಕೇಳಿದ್ರೆ ಈ ವಾಯು ಏನೇನು ಮಾಡುತ್ತೆ ಅಂದ್ರಂತೆ ದೇಹವನ್ನು ನಡೆಸುತ್ತೆ. ವಾಯು ಇಲ್ಲದೆ ಇದ್ದರೆ ದೇಹ ನಡೆಯೋದಿಲ್ಲ. ಹಾಗಿದ್ದರೆ ವಾಯು ಅಂತ ದೇಹ ನಡೆಸಿದ್ರೆ ಆ ದೇಹವನ್ನು ನಡೆಸೋ ವಾಯುವಿನ ಹೆಸರೇನು ಅಂತ ಕೇಳಿದ್ರಂತೆ, ಅದಕ್ಕೆ ಹನುಮಂತ ಅಂದ್ರಂತೆ. ಆತ್ಮನಿಗೆ ಬಲವನ್ನು ತುಂಬಬೇಕಾದ್ರೆ ಪ್ರಾಣಾಯಾಮದಲ್ಲಿ ತುಂಬ್ತೀವಂತೆ, ಆ ಹೆಸರು ಯಾವುದು ಅಂದ್ರಂತೆ, ಅದಕ್ಕೆ ಸುಗ್ರೀವ ಅಂದ್ರಂತೆ. ಆತ್ಮನನ್ನು ನಿರಂತರವಾಗಿ ಬಲಪಡಿಸ್ತಾ ಇದ್ದರೆ ಅದರ ಹೆಸರೇನು ಅಂದ್ರಂತೆ, ಆಂಜನೇಯ ಅಂದ್ರಂತೆ. ಮನಸ್ಸನ್ನು ಬಲಪಡಿಸಿ ಮನಸ್ಸನ್ನು ನಡೆಸ್ತಕ್ಕಂಥ ವಾಯು ಯಾವುದು ಅಂದ್ರಂತೆ, ಮಾರುತಿ ಅಂತ ಕೇಳಿದ್ರಂತೆ. ಹೀಗೆ ರಾಮಾಯಣದಲ್ಲಿ 42 ರೀತಿಯ ವಾಯುವನಿದೆ. ಇದೆಲ್ಲ ಇಟ್ಸ್ ಆಲ್ ನಾಲೆಡ್ಜ್, ಇದು ಜ್ಞಾನ. ಇದು ಜ್ಞಾನ ಅಂದರೆ ಪ್ರತಿಯೊಂದರ ವಿಷಯ ತಿಳ್ಕೋಬೇಕು. ವಾಯುವಿನ ಬಗ್ಗೆ ಅಧ್ಯಯನ ಮಾಡ್ಬೋದು, ಎಷ್ಟೋ ಜನ ಅಧ್ಯಯನ ಮಾಡ್ಬೋದು, ಆದರೆ ವಾಯು ಏನೇನು ಮಾಡುತ್ತೆ ಅಂತಕ್ಕಂಥ ಚಾರ್ಟ್ ಇವತ್ತರೆಗೂ ಇಲ್ಲ, ಎಕ್ಸೆಪ್ಟ್ ರಾಮಾಯಣದಲ್ಲಿ ಮಾತ್ರ. ಹೇಗೆ ವೇವ್ ಆ್ಯಂಡ್ ಪಾರ್ಟಿಕಲ್ ಥಿಯರಿನ ನಾವು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ಆ ಬೆಳಕು ನಿರ್ವಿಘ್ನವಾಗಿ ಬರುತ್ತೆ. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಅಂತ ನಾಲೆಡ್ಜ್ ಅಬೌಟ್ ದ ಲೈಟ್ ಹೇಳಿದ್ವಿ. ನಾಲೆಡ್ಜ್ ಅಬೌಟ್ ದ ಮೈಂಡ್ ಇದು ಮಹಾಭಾರತ. ನಾಲೆಡ್ಜ್ ಅಬೌಟ್ ದ ಸೋಲ್, ದ ನ್ಯೂಕ್ಲಿಯಸ್ ಆಫ್ ದ ಹ್ಯೂಮನ್ ಬಾಡಿ, ಇದಕ್ಕೆ ರಾಮಾಯಣ ಅಂತಾರೆ. ಹೀಗೆ ಜಗತ್ತಿನಲ್ಲಿ ಏನೇನು ರೀತಿಯ ಶಕ್ತಿ ಇದೆಯೋ ಅಷ್ಟೂ ಶಕ್ತಿಯನ್ನು ಶಬ್ದದಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲ ಪರಿವರ್ತನೆಗಳು ಬೆಳಕಿನಿಂದ ಬರುತ್ತೆ. ಹಾಗಾಗಿ ಪರಿವರ್ತನೆಯನ್ನು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ನಾಲೆಡ್ಜನ್ನು ನಾವು ಧರ್ಮಶಾಸ್ತ್ರ ಅಂತೀವಿ. ಆದರೆ ಇವತ್ತಿನ ಜನಗಳಿಗೆ ತಿಳುವಳಿಕೆ ಬರದೆ ಆ ನಾಲೆಡ್ಜನ್ನ ಏನಂದ್ರೆ ಅದನ್ನು ಇಂಟರ್ಪ್ರೇಟ್ ಮಾಡ್ತಾರೆ. ವೇದ ಅಂದರೆ ಜ್ಞಾನ ಅಂತ. ಹಾಗಾಗಿ ಜ್ಞಾನವನ್ನು ನಾನಾ ರೀತಿಯಲ್ಲಿ ಹೇಳ್ತಕ್ಕಂಥ ಕ್ರಮವನ್ನು ನಾವು ಕಲ್ತ್ಕೋಬೇಕು. ಓಂ ತತ್ಸತ್ತು. ಓಂ.